ಕಾಪಾಡಲು ಪೊಲೀಸರು ಸದಾ ಸಿದ್ಧವಾಗಿರಬೇಕು. ಇದಕ್ಕೆ ದೈಹಿಕ ಸಾಮರ್ಥ್ಯ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಬೆಳಗಾವಿ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಹೇಳಿದರು. ಮಂಗಳವಾರ ಇಲ್ಲಿನ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ವರದಿ ನೀಡಬೇಕು. ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರು ಸದಾ ಯೋಗ, ವ್ಯಾಯಾಮ ಹಾಗೂ ಸತತ ಕ್ರೀಡೆಯಲ್ಲಿ ಭಾಗಿಯಾಗಬೇಕು. ಕೇವಲ ಪೊಲೀಸರು ಮಾತ್ರ ಅಲ್ಲ, ನಮ್ಮ ಕುಟುಂಬದ ಮನೆಯವರು ಈ ಅಭ್ಯಾಸವನ್ನ ರೂಢಿ ಮಾಡಿಕೊಳ್ಬೇಕು. ಇಲ್ಲಿ ಒಬ್ಬರೇ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿದ್ರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸೋಕೆ ಸಾಧ್ಯವಾಗತ್ತೆ ಎಂದರು. 20 ವರ್ಷ ಹಿಂದೆ ಇದೇ ಗ್ರೌಂಡಲ್ಲಿ ಇದೇ ದಿವಸ ನಾನು ಪರೇಡ್ ಲೀಡ್ ಮಾಡಿದ್ವಿ. ತಾವೆಲ್ಲರಿಗೂ ಬಹಳ ಒಳ್ಳೆ ಸಂದರ್ಭ ಅದು. ನೆನಪಿದೆ ನನಗೆ. ಅಶೋಕ್ ಸದಲ್ಗಿ ಅವರು ನಾನು DSP ಆಗಿದ್ದರು. ಆವಾಗ ನಾನು ಅವ್ರ ಪ್ರೊಫೆಷನಲ್. ನಮ್ಮ ಪೊಲೀಸ್ನಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಿಚುವೇಶನ್. ಬೆಳಿಗ್ಗೆ ನಾವು ಎದ್ದು ಕೂಡಲೇ 15-20 ಮಿನಿಟ್ಸ್, ಅರ್ಧ ಗಂಟೆ ಒಳಗೇನೆ ನಮಗೆ ಸಿಚುವೇಶನ್ ರಿಪೋರ್ಟ್ ಬರೋಕ್ಕೆ ಶುರು ಆಗಿದೆ. ನಿಮಗೆ ಯಾವುದೇ ತೊಂದರೆ ಬರಬಾರ್ದು, ತಲೆಗೆ ಜಾಸ್ತಿ ಟೆನ್ಷನ್ ಬರಬಾರ್ದು. ಅದಕ್ಕೆ ಫಸ್ಟ್ ಸಿಚುವೇಶನ್ ಸರ್, ಎಲ್ಲ ಸಿಚುವೇಶನ್ ಪೀಸ್ಫುಲ್ ಇದೆ. ಎಲ್ಲ ಸಿಚುವೇಶನ್ ಪೀಸ್ಫುಲ್ ಆದ ಕೂಡಲೇ ಮತ್ತೆ ಶುರುವಾಗುತ್ತೆ. ಎಲ್ಲಿ ಏನು ಮರ್ಡರ್ ಆಗಿದೆ, ಎಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಆಯಿತು, ಎಲ್ಲಿ ಒಂದು ಬೇರೆ ಬೇರೆ. ನೋಡಿ, ಪರ್ಪಸ್ ಹೇಳೋಕ್ಕೇನೆಂದರೆ ನಾವು ಆ ಒಂದು ಹೈ ಆಕ್ಟೇನ್ ಸಿಚುವೇಶನ್ಗೆ ಒಂದು ರೂಢಿಯಾಗಿರ್ತೀವಿ. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸಿಪಿಐ ಶ್ರೀನಿವಾಸ್ ಹಂಡ, ನಿವೃತ್ತ ASI ಇಮಾಮ್ ಸಾಬ್ ವನ್ನೂರ್ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್, ಮಾರ್ಕ್ ನ್ಯಾಂಗ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ, DCPಗಳಾದ ರೋಹನ್ ಜಗದೀಶ್, ಸ್ನೇಹಾ PV ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.